ನಮ್ಮ ಬೆಂಗಳೂರು ನಗರದಲ್ಲಿ ರಾಜ್ಯದಲ್ಲೇ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಗ್ರೇಟರ್ ಬೆಂಗಳೂರು ಅಥಾರಿಟಿಲಿ ನ್ಯಾಷನಲ್ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ನ 2025 ಇವತ್ತು ನಾನು 5 ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಕೊಡೋ ಮುಖಾಂತರ ಪ್ರಾರಂಭ ಮಾಡಿದ್ದೇನೆ. ಎಲ್ಲ ರಾಜ್ಯದ ಎಲ್ಲ ಮಕ್ಕಳಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರಾಜ್ಯದ ಬೆಂಗಳೂರು ನಗರ ಒಂದೇ ಅಲ್ಲ, ಎಲ್ಲರೂ ಕೂಡ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ 21ರಿಂದ 24ನೇ ತಾರೀಕುವರೆಗೂ ನೀವು ಇದನ್ನ ಉಪಯೋಗಿಸ್ಕೊಳ್ಬೇಕು. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯನೇ ನಮ್ಮ ಆಸ್ತಿ ಅನ್ನೋದು ಕೂಡ ಎಲ್ಲರೂ ಕೂಡ ನಿಮ್ಗೆಲ್ಲ ಅರ್ಥಿದೆ. ಎಲ್ಲ ನನ್ನ ತಾಯಂದಿರಿಗೆ, ಮಕ್ಕಳ ತಂದೆದಿರಿಗೆ, ಎಲ್ಲರೂ ಕೂಡ ಕುಟುಂಬದವ್ರು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ದಿನಾಂಕವನ್ನ ತಾವು ತಪ್ಪದೆ ತಾವು ಮಾಡ್ಕೊಳ್ಬೇಕು. ಮಕ್ಕಳ ರಕ್ಷಣೆ ಬಹಳ ಮುಖ್ಯ. ಇವತ್ತು ಒಟ್ಟು ಬೆಂಗಳೂರು ನಗರದಲ್ಲಿ ಸುಮಾರು 28,38,000 ಮನೆಗಳಿದೆ, 822 ಮನೆಗಳಿದೆ. ಆ ಎಲ್ಲ ಮನೆಗಳು ಕೂಡ ಪ್ರತಿ ಮನೆಗೂ ಭೇಟಿ ಕೊಡುವಂತ ಕಾರ್ಯಕ್ರಮ ನಮ್ಮ ಸಿಬ್ಬಂದಿಯವರು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸಿಬ್ಬಂದಿಯವರು ಕೂಡ ಇದನ್ನ ಮಾಡ್ತಾ ಇದ್ದಾರೆ. ಒಟ್ಟು 11,34,588 ಮಕ್ಕಳು ಇದಾರೆ ಅನ್ನುತ್ತೆ ಈಗಾಗಲೇ ನಮಗೆ ದಾಖಲೆ ಇದೆ. ಸೊ ಇಷ್ಟು ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಆರೋಗ್ಯವನ್ನ ಕಾಪಾಡಬೇಕು. ಯಾಕೆಂದ್ರೆ ಪಲ್ಸು ಸರಿಯಾದ ವಯಸ್ಸಿನಲ್ಲಿ ತೆಗೆದುಕೊಳ್ಳಿಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಆಗ್ತಿದೆ ಅಂತೇಳಿ ತಾವೆಲ್ಲ ಮಾಡಿದ್ದೀವಿ. ಒಟ್ಟು 460 ಮೊಬೈಲ್ ಟೀಮ್ಗಳು ಕೂಡ ಇದು ಸಂಚಾರ ಮಾಡ್ತಾ ಇರ್ತದೆ. 601 ಟ್ರಾನ್ಸಿಟ್ ಟೀಮು, ಒಟ್ಟು 3,391 ಬೂತು ಬೆಂಗಳೂರು ನಗರದಲ್ಲೇ ನಾವು ಇದಕ್ಕೆ ನಿಗದಿ ಮಾಡಿದ್ದೀವಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಟೀಮ್ ಅನ್ನ ನಾವು ಇಲ್ಲಿ ಬೆಂಗಳೂರು ನಗರದಲ್ಲಿ ಇಟ್ಟಿದ್ದೇವೆ. ಈ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ಇನ್ನೊಂದು ಬಹಳ ವಿಶೇಷ ಅಂತಂದ್ರೆ ಇಡೀ ದೇಶದಲ್ಲೇ ಒಂದು QR ಕೋಡ್, ಇದನ್ನ ತಾವು ಗಮನದಲ್ಲಿಟ್ಕೊಳ್ಬೇಕು. ಈ QR ಕೋಡ್ ನಾನು ಇದನ್ನ ನನ್ನ ಏನು ಒಂದು ಪ್ರೆಸ್ ರಿಲೀಸ್ ಅಲ್ಲಿ ಕೂಡ ನಾನು ಇದನ್ನ ತೋರಿಸ್ತೇನೆ. ಈ QR ಕೋಡ್ ನೀವು ಸ್ಕ್ಯಾನ್ ಮಾಡ್ಕೊಂಡ್ರೆ ನಿಯರೆಸ್ಟ್ ಬೂತ್ ಯಾವುದು ಅಂತ ನಿಮ್ಗೆ ಗೊತ್ತಾಗ್ತದೆ. ನಿಯರೆಸ್ಟ್ ಯಾವ್ದು ಹತ್ತಿರವಾದಂತ ಬೂತ್ ಯಾವುದು ಅಂತ ನಿಮ್ಗೆ ಗೊತ್ತಾಗ್ತದೆ. ಇದಕ್ಕೆ ಹೋಗಿ ತಾವು ಇಲ್ಲ ಫೋನಾರು ಮಾಡ್ಬೋದು, ಇಲ್ಲ ಕರಿಬಹುದು. ತಾವೇ ಹೋಗಿ ಭೇಟಿ ಮಾಡಿ ನಿಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋನ ಹಾಕ್ಸ್ಬೇಕು ಅಂತೇಳಿ ನಾನು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಮೈಗ್ರೆಂಟ್ ಪಾಪ್ಯುಲೇಷನ್ ಕೂಡ 1,61,000 ಅಷ್ಟು ಮೈಗ್ರೆಂಟ್ ಪಾಪ್ಯುಲೇಷನ್ಸ್ ಇರೋದು ನಮ್ಮ ದಾಖಲೆಗೆ ಬಂದಿದೆ. 1,349 ಸ್ಲಂಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಾವು ನಿಗದಿ ಮಾಡಿದ್ದೇವೆ. ದಯವಿಟ್ಟು ತಪ್ಪದೆ ಎಲ್ಲ ತಂದೆ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಆರೋಗ್ಯವನ್ನ ಕಾಪಾಡಬೇಕು ಅಂತ ಹೇಳಿ ನಮ್ರತೆಯಿಂದ ಎಲ್ಲರಿಗೂ ಮನವಿಯನ್ನ ಮಾಡ್ತಾ ಇದ್ದೇವೆ. ಹೌದು, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನೆ ಫುಲ್ ನಾನು ಮಾತಾಡಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಆದ್ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಒಳ್ಳೆ ಕತೆ ರೀ. ಎಲ್ಲರೂ ಕೊಲೀಗ್ಸ್, ಒಂದು ಪಾರ್ಟಿ ಅವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ನಮಗೂ ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ. ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರೇನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವ್ರು ಉತ್ತರ ಕೊಟ್ಟಿರ್ತೀನಿ ಹೊರತು ನಾನು ಯಾರ ಮೇಲೂ ನಾನು ಕೊಡಕ್ ಹೋಗಲ್ಲ. ಯಾವ್ದಾದ್ರು ಒಬ್ಬರ ಮೇಲೆ ನಾನು ಹೋಗಿರೋದು ಯಾವ್ದಾದ್ರು ಒಂದು ತೋರಿಸಿ.
ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ SM ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿ ಇದ್ರು, ಸಿಎಂ ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವ್ರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತ ಇಲ್ಲ? ನಾನು ಸಿಎಂ ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ತರ ಇದು ಕೆಲಸ ಮಾಡ್ತಲ್ವಾ? ಈ ತರ ಯಾವ್ದಾದ್ರು ಒಂದು ಇಶ್ಯೂ ಗವರ್ಮೆಂಟ್ ಅಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಯಾ? ಎಲ್ಲೂ ಒಪಿನಿಯನ್ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದೀರಿ, ಬೇರೆ ವಿರೋಧ ಪಾರ್ಟಿ ಸೃಷ್ಟಿ ಮಾಡ್ತಾ ಇದಾರೆ. ನಿಮ್ಗೆ ಆಹಾರ ಬೇಕು, ಅದಕ್ಕೆ ಮಾಡ್ಕೊಳ್ತಾ ಇದಾರೆ ಅಷ್ಟೇ. ಯಾವ ಗೊಂದಲನೂ ಇಲ್ಲ ನನ್ನ ಪ್ರಕಾರ. ನನಗ್ ನೀವು ಅವ್ರು ಮಾತಾಡಿರೋರು, ಅವ್ರ ಸ್ಪೋಕ್ಸ್ ಮೆನ್, ಅವ್ರಿಗೆ ಅವರೆಲ್ಲ ಬಹಳ ಲೀಡರ್ಸ್, ಅವರೇ ಉತ್ತರ ಕೊಟ್ಕೊಳ್ತಾರೆ. ನಾನು ಯಾರಿಗೂ ಉತ್ತರ ಕೊಡಲ್ಲ. ಬಜೆಟ್ ಒಳಗಡೆ ಗೊಂದಲ ಬಗೆಹರಿದ್ರೆ ಒಳ್ಳೇದಾಗುತ್ತೆ ಅಂತ. ನಮ್ಮ ಬಜೆಟ್ ಘೋಷಣೆ ಮಾಡಿದ್ರು ಕೂಡ ಜನರಿಗೆ ತಲುಪಲ್ಲ ಗೊಂದಲದ ನಡುವೆ. ಗೊಂದಲ ಯಾಕೆ ಮಾಡ್ಕೋಬೇಕು? ಎಲ್ಲಿದೆ ಗೊಂದಲ? ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದೀರ ಅಷ್ಟೇ. ಬಿಜೆಪಿ ಸೃಷ್ಟಿ ಮಾಡ್ತಾ ಇದಾರೆ ಅಷ್ಟೇ. ಅವ್ರಿಗೇನು ಇಲ್ವಲ್ಲ, ಅವ್ರ ಪಾರ್ಟಿದ್ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ಮಾಡ್ತಾ ಇದಾರೆ. ನಿಮ್ಗೂ ನ್ಯೂಸ್ ಬೇಕು, ದಿನ ನಮ್ ತೋರಿಸ್ತಾ ಇದೀರ ಅಷ್ಟೇ. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಗೂ ಟೈಮ್ ಕೇಳಿದ್ದೀನಿ, ನಮ್ಮ ಫಾರೆಸ್ಟ್ ಮಿನಿಸ್ಟರ್ಗೂ ಟೈಮ್ ಕೇಳಿದ್ದೀನಿ. ಮಾದಾಯಿದು ಆಮೇಲೆ ನಮ್ಮ ಎತ್ತಿನೊಳೆ ಪ್ರಾಜೆಕ್ಟ್ ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಇಲ್ಲ ಕೆಲಸ ಮಾಡಿಸ್ಬಿಡ್ತೀನಿ ನಾನು ಫಾರೆಸ್ಟ್ ಅವ್ರು ಏನ್ ಮಾಡಿ. ಯಾಕೆಂದ್ರೆ ನಾನು ಎಷ್ಟು ದಿನ ವೆಯ್ಟ್ ಮಾಡಕ್ಕಾಗಿದೆ. ನೀರ್ನ ತುಮಕೂರವರೆಗೂ ತರಲಿಲ್ಲ ಅಂದ್ರೆ ಇನ್ನು ಜನ ಹೊಡಿತಾ ನನಗೆ, ಕೋಲಾರವರು, ಚಿಕ್ಕಬಳ್ಳಾಪುರ. ಮೇಕೆದಾಟು ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಎಲ್ಲ ಕರೆಕ್ಟಾಗಿ ನಾವು ಫೈಲ್ ಮಾಡ್ಬೇಕಲ್ಲ. ಮೇಕೆದಾಟಿಗೆ ನಾವು DPR ಫೈಲ್ ಮಾಡಬೇಕು, ಅದೆಲ್ಲ ಇದೆ. ಅದು ಅವ್ರ ಗಮನಕ್ಕೆ ತರ್ತೀವಿ ನಾವು. ಅದಕ್ಕೆ ನಾನು ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡ್ತಾರೆ. ಮಾದಾಯಿ ಎತ್ತಿನೊಳೆನೆ ಮೇಜರ್. ಮಾದಾಯಿ ಫಾರೆಸ್ಟ್ ಮಿನಿಸ್ಟರ್ಗೆ ಟೈಮ್ ಕೇಳಿದ್ದೀನಿ. ಆಮೇಲೆ ನಮ್ಮ ಇವ್ರಿಗೂ ಕೂಡ ಸೆಂಟ್ರಲ್ UD ಮಿನಿಸ್ಟರ್ಗೆ 50% ಕಂಪಲ್ಸರಿ ಮಾಡಬೇಕು ಅಂತ, ಈ ಮೆಟ್ರೋ ಇವಕ್ಕೆಲ್ಲ 50% ಮಾಡಲೇಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. 50% ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆಂದ್ರೆ ಅವ್ರು ಮೊದಲು 50-50 ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ 50% ಮಾಡ್ಬೇಕು ನೀವು ಅಂತ. ಬರೀ 12-13% ಕೊಟ್ಟು ಸಾಲದು. ಯಾಕೆಂದ್ರೆ ನಾವು ಬಹಳ ದೊಡ್ಡ ಪ್ರಾಜೆಕ್ಟ್ ತಗೊಳ್ತಾ ಇದೀವಲ್ಲ ಮೆಟ್ರೋಲಿ, ನಾವು ಮುಗಿಸ್ಬೇಕು. ಡಬಲ್ ಡೆಕ್ಕರ್ ತೆಗೆದುಕೊಳ್ತಾ ಇದೀವಿ, ಇವೆಲ್ಲ ಇದೆಯಲ್ಲ. ಸೊ ಆಮೇಲೆ ಹೊಸ ಲೈನ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು. ನಾವು ಹೊಸಕೋಟೆ ಹೋಗ್ಬೇಕು, ಈ ಕಡೆ ಬಿಡದಿ ಹೋಗ್ಬೇಕು, ನೆಲಮಂಗಲ ಹೋಗ್ಬೇಕು, ಈ ಕಡೆ ತಾವರೆಕೆರೆ ಹೋಗ್ಬೇಕು. ಬಹಳ ಟ್ರಾಫಿಕ್, ಬಹಳ ಜಾಮ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈಗಿಂದನೇ ಸ್ವಲ್ಪ ರೆಡಿ ಆಗ್ಬೇಕು. ಆಮೇಲೆ ನಾಳೆ ನಾನು ಕೆಲವು ಕೆಲಸಗಳನ್ನ ORR ಆ ಕಡೆ ಎಲ್ಲ ಕೆಲವು ಕೆಲಸಗಳು ಮಾಡಿಸ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು. ಅದನ್ನ ವಿಸಿಟ್ ಮಾಡ್ತೀನಿ. ಬೆಳಿಗ್ಗೆ ಮೆಟ್ರೋ BMRC ರಿವ್ಯೂ ಮಾಡ್ತಾ ಇದ್ದೀನಿ. ನಾಲಾ ರಸ್ತೆಗಳು ಕೆಲವೆಲ್ಲ ಆಗ್ತಾ ಇದೆ. ಸೊ ಏನೇನಾಗಿದೆ ಅಂತ ಕೆಲವೆಲ್ಲ ರಿವ್ಯೂ ಮಾಡ್ತಾ ಇದ್ದೀನಿ. ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ನ ಕಾನ್ಫಿಡೆನ್ಸ್. ಸುಮ್ಮನೆ ಅನವಶ್ಯಕವಾದಂತ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಕಾನ್ಫಿಡೆನ್ಸ್ ಏನ್ರಿ? ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. ಯಾವ್ದೋ ವಿಚಾರ MLC ಶೀಟು DP ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಜಸ್ಟ್ 5 ನಿಮಿಷ ಮುಂಚಿದಾಗ ಮಾತಾಡಿದೆ. ಥ್ಯಾಂಕ್ ಯು, ನಮಸ್ಕಾರ. ನೀ ಹೆಂಗ್ ಹೋದ್ರು ಬರೀ ರಾಜಕೀಯ ಬಗ್ಗೆ. ಈ ಬಡವರು ಪಾಪ ಪೋಲಿಯೋ ಹಾಕೊಳ್ಳಿ, ರಸ್ತೆ ಈಗ ಗುಂಡಿ ವಿಚಾರ ಬಿಟ್ಬಿಟ್ರಿ. ಗುಂಡಿ ಎಲ್ಲ ಮುಚ್ಚೋಯ್ತು. ಎಲ್ಲ ಮುಚ್ಚೋಯ್ತು. ಈಗ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ.
ನಮ್ಮ ಕಮಿಷನರ್ಗಳೆಲ್ಲ ಬೀದಿ ರಸ್ತೆಲೆಲ್ಲ ಬಿದ್ದ ಬೆಳಗ್ಗೆ ಸಾಯಂಕಾಲ ಓಡಾಡ್ತಾವ್ರೆ, ಅದನ್ನು ಬಿಟ್ಬಿಟ್ಟಿದ್ದೀನಿ. ಅವ್ರ ಪಾಪ ಅವ್ರಿಗೆ ಏನಾದ್ರು ಒಂದು ತೋರಿಸ್ಬೇಕಲ್ಲ, ಮುಚ್ಚಾ ಇದ್ದೀನಿ ಅಂತ ಅಂದ್ಬಿಟ್ಟು, ಇಲ್ಲಾಂದ್ರೆ ಅವ್ರನ್ನು ತೆಗೆದಾಕ್ಬಿಡ್ತಾರೆ. ಓಕೆ, ಆಲ್ ದಿ ಬೆಸ್ಟ್.